ಹೌದು, ಹೀಗೆ ಸುಟ್ಟ ಗಾಯಗಳೊಂದಿಗೆ ನರಳಾಡುತ್ತಿರೋ ಈ ಯುವಕನ ಹೆಸರು ಆನಂದ್ ಕುಮಾರ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ನಿವಾಸಿ. ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದ ಆನಂದ್ ಕುಮಾರ್ ರಾಗುಟ್ಲಹಳ್ಳಿ ಗ್ರಾಮದ ತನ್ನ ಅತ್ತೆ ಮಗಳನ್ನ ಪ್ರೀತಿಸುತ್ತಿದ್ದನಂತೆ. ಆದರೆ ಈತನ ಪ್ರೀತಿಯ ಸಹವಾಸ ಬೇಡ ಅಂತ ಯುವತಿ ಪೋಷಕರು ಯುವತಿಯನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದ ಸಂಬಂಧಿಯ ಮನೆಯಲ್ಲಿ ಬಿಟ್ಟಿದ್ರು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದ ವೈಶಾಲಿಯ ಬೆನ್ನು ಬಿದ್ದು ಪ್ರೀತಿಸುತ್ತಿದ್ದ ಆನಂದ್ ಕುಮಾರ್ ಮಂಗಳವಾರ ಮಂಚನಬೆಲೆ ಗ್ರಾಮಕ್ಕೆ ಬಂದು ಯುವತಿ ವಾಸವಿದ್ದ ಸಂಬಂಧಿ ಮನೆ ಮುಂದೆಯೇ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಬಲವಂತ ಮಾಡಿದ್ದನಂತೆ. ನನ್ನನ್ನ ಮದುವೆ ಮಾಡಿಕೋ ಅಂತ ಒತ್ತಾಯಿಸಿದ್ದನಂತೆ. ಆದರೆ ಇದಕ್ಕೆ ವೈಶಾಲಿ ಹಾಗೂ ಅವರ ಸಂಬಂಧಿಕರು ವಿರೋಧ ಮಾಡಿದಾಗ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಈ ವೇಳೆ ಆನಂದ್ ಕುಮಾರ್ ಮನೆಯಲ್ಲಿ ಮಲಗಿದ್ದ ಯುವತಿ ವೈಶಾಲಿ ಮೇಲೆ ಟಾಯ್ಲೆಟ್ ಆಸಿಡ್ ಎರಚಿದ್ದಾನೆ. ಏನಾಯ್ತು? ನಮ್ಮ ಮದುವೆ ಇಷ್ಟ ಇಲ್ಲ ಅಂತೇಳಿರೋದಕ್ಕೆ ನೆನ್ನೆ ನಮ್ಮೂರಲ್ಲೇ ಇದ್ದರು ಮಂಚನಬೆಲೆ 3 ದಿನದಿಂದ ನೆನ್ನೆ ನಮ್ಮ ಮಾವ ಒಂದೇನು ಹೇಳಿ ಕಳಿಸಿದ್ರು. ಮತ್ತೆ ನೋಡೋಣ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ನೋಡೋಣ ಅಂತೇಳಿದರೆ ಇವತ್ತು ಬಂದು ಆಸಿಡ್ ಹಚ್ಚಿರೋದು. ಯಾಕೆ ಆಸಿಡ್ ಹಚ್ಚಿದ್ದು? ಮದುವೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ದೆ ನಮ್ಮ ಮಾವರಿಗೆ. ಅದಕ್ಕೆ ಎಷ್ಟು ದಿನದಿಂದ ನಿಮಗೆ ಮದುವೆ ಮಾಡ್ಕೊ ಅಂತ ಏನು ಹೇಳ್ತಾ ಇದ್ದ? ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದಿದ್ದು. ಅವ್ರ ಅಜ್ಜಿ ಎಲ್ಲ ಫಸ್ಟಿಂದಾನು ಹೇಳ್ತಾ ಇದ್ರು. ನೀವೇನಾಗಬೇಕು ಅವ್ರಿಗೆ? ಸೊಸೆ ಆಗಬೇಕಾ? ಸೊ ಅದಕ್ಕೇನು ಮಾಡಿದೆ ಇವತ್ತು? ಆಸಿಡ್ ಮಕ್ಕದ ಮೇಲೆ ಮಾಡ್ಕೊಂಡಿದ್ರೆ ಬಿಡಿಸ್ಬಿಟ್ಟು ಹಚ್ಚಿಬಿಟ್ಟು ಅಟ್ಟು. ಏನು ಆಸಿಡ್ ಆಗ್ತದೆ ಅವನು? ನನಗೆ ಗೊತ್ತಿಲ್ಲ. ಅಲ್ಲ ಅವ್ರೇನು ಮಾಡ್ಕೊಂಡ್ರು ಮತ್ತೆ? ಅವ್ರೇನು ಮಾಡ್ಕೊಂಡ್ರು ಗೊತ್ತಿಲ್ಲ. ನಾನು ಅಷ್ಟಕ್ಕೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ಟು. ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಿಟ್ರು. ಈಗ ಏನಾಗಿದೆ ನಿಮ್ಮ ಸಮಸ್ಯೆ? ನನ್ನ ಮಕ್ಕ ಉರಿ ಆಗ್ತದೆ. ಉರಿ ಆಗ್ತಿದೆಯಾ? ಎಷ್ಟು ದಿನದಿಂದ ಈ ರೀತಿ ಮಾಡ್ತಾ ಇದ್ದ? ಅಂದರೆ ಲವ್ ಮಾಡ್ತಾ ಇದ್ದಾವ ನಿಮ್ಮನ್ನ? ಇಲ್ಲ, ಏನೋ ಗೊತ್ತಿಲ್ಲ. 10 years. ನಿಮ್ಗೆ ಎಷ್ಟು ವಯಸ್ಸು ಈಗ? ನನಗೆ 18 ಕಂಪ್ಲೀಟ್ ಆಗಿದೆಯಾ? ಬಿಟ್ಟು ಏನಂತ ಅದೇ ಕಂಪ್ಲೇಂಟ್ ಪೊಲೀಸವ್ರಿಗೆ ಏನು ಕಂಪ್ಲೇಂಟ್ ಕೊಟ್ಟರು? ಏನಂತ ಕೊಟ್ಟರು? ಮದುವೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಬಂದಿರೋದು ಆಸಿಡ್ ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರಮ್ಮ? ವೈಶಾಲಿ. ಇನ್ನು ಯುವತಿ ವೈಶಾಲಿ ಮೈಮೇಲೆ ಟಾಯ್ಲೆಟ್ ಆಸಿಡ್ ಎರಚಿದ ಕಾರಣ ಕೂಡಲೇ ಮನೆಯವರು ಆಕೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಆದರೆ ಅದೃಷ್ಟವಶಾತ್ ಯುವತಿ ಬಚಾವಾಗಿದ್ದಾಳೆ. ಆದರೆ ಈತ ಮನೆ ಬಳಿ ಆಸಿಡ್ ಎರಚಿದ್ದ ಮಾವ ಆನಂದ್ ಕುಮಾರ್ ಪೆಟ್ರೋಲ್ ಮೈ ಮೇಲೆ ಸುರಿದುಕೊಂಡು ಯತ್ನಿಸಿದ್ದಾನೆ. ಕೂಡಲೇ ಗ್ರಾಮಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು ಆನಂದ್ ಕುಮಾರ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾನೆ. ನನ್ನ 4 ವಯಸ್ಸು, ಅವ್ರ ಮಾವ, ಅತ್ತೆ, ಅವ್ರ ಅಜ್ಜಿ ಏನಾಗಿದೆ? ಅವಳೆ ತುಪ್ಪ ಮಾಡೋದಕ್ಕೆ ನೋಡಿತು. ಅವಳೆ ನನ್ನ 4 ವಯಸ್ಸು ಅಂತ ಅವಳಿಗೆ ಅವ್ರ ಮಾವ, ಅತ್ತೆ, ಅವ್ರ ಅಜ್ಜಿ ಇಷ್ಟು ಜನ ತುಪ್ಪ ಮಾಡೋಕೆ ನೋಡಿದ್ರು. ಅದಕ್ಕೇನು ಮಾಡ್ಕೊಂಡ್ರಿ? ಏನು ಮಾಡೋದು ಮೇಡಮ್ ಕೈಡ. ಒಟ್ನಲ್ಲಿ ಆಸಿಡ್ ದಾಳಿಗೆ ಒಳಗಾದ ಯುವತಿ ಅದೃಷ್ಟವಶಾತ್ ಬಚಾವ್ ಆಗಿದ್ದಾಳೆ. ಈತ ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿಕೊಂಡೆ ಅನ್ನೋ ಹಾಗೆ ಆನಂದ್ ಕುಮಾರ್ ಜೀವನ್ ಮರಣದ ಹೋರಾಟ ನಡೆಸುತ್ತಿದ್ದಾನೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯುವತಿಯ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.